ಉಡುಪಿಯಲ್ಲಿ ಜೂನಿಯರ್ ಎನ್‌ಟಿಆರ್ ಟೆಂಪಲ್ ರನ್ ಮಾಡ್ತಿದ್ದಾರೆ. ನಿನ್ನೆ ಕೃಷ್ಣ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಇವತ್ತು ಕೊಲ್ಲೂರಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ತೆಲುಗು ಚಿತ್ರರಂಗದ ಸ್ಟಾರ್ ನಟ ಜೂನಿಯರ್ ಎನ್‌ಟಿಆರ್ ಕೊಲ್ಲೂರು ಮೂಕಾಂಬಿಕೆಗೆ ವಿಶೇಷ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಇವತ್ತು ನಿನ್ನೆ ಅಷ್ಟೇ ಕೃಷ್ಣ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಅಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಕುಟುಂಬ ಸಮೇತ ಮೂಕಾಂಬಿಕೆಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಜೂನಿಯರ್ ಎನ್‌ಟಿಆರ್ ಜೊತೆ ಬಂದಿದ್ದಾರೆ ಅವರ ತಾಯಿ ಹಾಗೆ ಅವರ ಪತ್ನಿ ಬಂದಿದ್ದಾರೆ. ತಾಯಿ ಶಾಲಿನಿ ನಂದಮುರಿ, ಪತ್ನಿ ಲಕ್ಷ್ಮೀ ಪ್ರಣತಿ ಅವರು ಬಂದಿರುವಂಥದ್ದು. ಜೂನಿಯರ್ ಎನ್‌ಟಿಆರ್ಗೆ ರಿಷಬ್ ಶೆಟ್ಟಿ, ಪ್ರಗತಿ ರಿಷಬ್ ಶೆಟ್ಟಿ, ಪ್ರಶಾಂತ್ ನೀಲ್ ಅವರು ಸಾಥ್ ಕೊಟ್ಟಿದ್ದಾರೆ. ಕೊಲ್ಲೂರು ಆಡಳಿತದಿಂದ ನಟರಿಗೆ ಗೌರವ ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ. ನಿನ್ನಿಂದಲೂ ಕೂಡ ರಿಷಬ್ ಶೆಟ್ಟಿ ಅವರು ಸಾಥ್ ಕೊಡ್ತಾ ಇದ್ದಾರೆ ಜೂನಿಯರ್ ಎನ್‌ಟಿಆರ್ ಅವರಿಗೆ. ಜೂನಿಯರ್ ಎನ್‌ಟಿಆರ್ ಅವರ ತಾಯಿ ಆ ಭಾಗದವರೇ. ಸೊ ಹೀಗಾಗಿ ಒಂದು ಅವಿನಾಭಾವ ಸಂಬಂಧ ಕರ್ನಾಟಕ ಅಂತ ಬಂದಂಥ ಸಂದರ್ಭದಲ್ಲಿ ನಿನ್ನೆ ಕನ್ನಡದಲ್ಲೇ ಫುಲ್ ಮಾತನಾಡಿದ್ರು. ಎಷ್ಟು ಸ್ಪಷ್ಟವಾಗಿ ಕನ್ನಡದಲ್ಲಿ ಮಾತನಾಡ್ತಾ ಇದ್ರು ಜೂನಿಯರ್ ಎನ್‌ಟಿಆರ್ ಅವರು. ಇವತ್ತು ಕರಾವಳಿ ಭಾಗದಲ್ಲಿರುವಂಥ ದೇವಸ್ಥಾನಗಳಿಗೆ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಉಡುಪಿಯ ಪ್ರತಿನಿಧಿ ಗಣೇಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣೇಶ್, ಫುಲ್ ಕರಾವಳಿ ಭಾಗದ ದೇವಸ್ಥಾನಗಳ ರೌಂಡ್ಸ್ ಹೊಡಿತಾ ಇದ್ದಾರೆ, ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಜೂನಿಯರ್ ಎನ್‌ಟಿಆರ್ ಅವರಿಗೆ ರಿಷಬ್ ಶೆಟ್ಟಿ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಇವತ್ತು ಯಾವ್ಯಾವ ದೇವಸ್ಥಾನಕ್ಕೆ ಹೋದ್ರು, ಯಾವ ರೀತಿಯ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು? ಜೂನಿಯರ್ ಎನ್‌ಟಿಆರ್ ಅವರು ಕಳೆದ 2 ದಿನಗಳಿಂದ ಉಡುಪಿ ಜಿಲ್ಲೆಯಾದ್ಯಂತ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಿರೋದು. ನಿನ್ನೆ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ಶ್ರೀಕೃಷ್ಣನ ಪ್ರಸಾದವನ್ನ ಸ್ವೀಕರಿಸಿ ಅಲ್ಲಿಂದ ಕುಂದಾಪುರಕ್ಕೆ ಬಂದಿರೋದು. ಇವತ್ತು ಬೆಳಿಗ್ಗೆ ಸಾಧಾರಣ ಒಂದು 12 ಗಂಟೆ ಸುಮಾರಿಗೆ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಬಂದಿರುವಂತದ್ದು. ಇಲ್ಲಿ ವಿಶೇಷವಾದ ಒಂದು ಪೂಜೆಯನ್ನ ಸಲ್ಲಿಸಿರೋದು ಮತ್ತು ಇಲ್ಲಿ ಇವತ್ತು ಅನ್ನದಾನ ಸೇವೆಯನ್ನ ಅವರು ಸ್ವೀಕರಿಸಿ ನಂತರ ಉಡುಪಿ ಜಿಲ್ಲೆಯಂತ ಕೆಲವೊಂದು ದೇವಸ್ಥಾನಕ್ಕೆ ಹೋಗುವಂತ ಏನು ವಿಚಾರಗಳ ತಿಳಿದು ಬರ್ತಿದೆ. ಆದ್ರೆ ಎಲ್ಲಿ ಹೋಗ್ತಾರೆ ಅನ್ನುವಂತ ವಿಚಾರ ತಿಳಿದಿಲ್ಲ. ಅವರ ಜೊತೆ ಖ್ಯಾತ ನಿರ್ದೇಶಕರು ಹಾಗೂ ರಿಷಬ್ ಶೆಟ್ಟಿ ಅವರು ಭಾಗಿಯಾಗಿದ್ರು, ಪ್ರಮೋದ್ ಶೆಟ್ಟಿ ಅವರು ಸಹ ಭಾಗಿಯಾಗಿದ್ರು. ಅವರು ಫ್ಯಾಮಿಲಿ ಜೊತೆಯಾಗಿ ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡಿ ದರ್ಶನವನ್ನ ಪಡೆಯುತ್ತಿದ್ದಾರೆ. ಓಕೆ, ಧನ್ಯವಾದ ಗಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನ ಜೂನಿಯರ್ ಎನ್‌ಟಿಆರ್ ಅವರದ್ದು 40 ವರ್ಷದ ಹರಕೆ ಅಂತೆ, ಅವರ ಕುಟುಂಬದ್ದು 40 ವರ್ಷದ ಹರಕೆ. ಸೊ ಹೀಗಾಗಿ ಕುಟುಂಬ ಸಮೇತರಾಗಿ ಬಂದು ಆ ಹರಕೆಯನ್ನ ತೀರಿಸಲಾಗ್ತಾ ಇದೆ. ಜೂನಿಯರ್ ಎನ್‌ಟಿಆರ್ ಅವರ ತಾಯಿ ಹೇಳ್ತಾ ಇದ್ನಲ್ಲ ಅವಾಗಲೇ, ಕರ್ನಾಟಕದವರು, ಕುಂದಾಪುರ ಭಾಗದವರು. ಸೊ ಹೀಗಾಗಿ ಅವರ ತಾಯಿಯ ನಂಟು ಸಾಕಷ್ಟು ಬಾರಿ ಅವರು ಬಿಗ್ ಬಾಸ್ ಶೋ ಸಂದರ್ಭದಲ್ಲಾಗಿರ್ಬೋದು, ಇನ್ನು ನಾನಾ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಅದನ್ನೆಲ್ಲವನ್ನು ಕೂಡ ಹಂಚ್ಕೊಂಡಿದ್ದಾರೆ ಜೂನಿಯರ್ ಎನ್‌ಟಿಆರ್ ಅವರು. ಅವರ ತಾಯಿ ಅವರ ಜೊತೆ ಅಂದರೆ ಹಾಗೆ ಕುಂದಾಪುರದ ನಂಟು, ಕರ್ನಾಟಕದ ನಂಟಿನ ಬಗ್ಗೆ, ಕನ್ನಡದ ಬಗ್ಗೆ ಸಾಕಷ್ಟು ಬಾರಿ ಮಾತನಾಡಿದ್ದಾರೆ. ಈಗ ಕುಟುಂಬ ಸಮೇತರಾಗಿ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ, ತಮ್ಮ ಹರಕೆಯನ್ನು ತೀರಿಸ್ತಾ ಇದ್ದಾರೆ ಜೂನಿಯರ್ ಎನ್‌ಟಿಆರ್. ಪ್ರಶಾಂತ್ ನೀಲ್ ಅವರು ಜೂನಿಯರ್ ಎನ್‌ಟಿಆರ್ ಅವರಿಗೆ ಒಂದು ಮೂವಿ ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ಪ್ರಶಾಂತ್ ನೀಲ್ ಅವರು ಸಾಥ್ ಕೊಟ್ಟಿದ್ದಾರೆ. ಹಾಗೆ ಭಾಗದವರಾಗಿರುವಂಥ ರಿಷಬ್ ಶೆಟ್ಟಿ ಅವರು ಹಾಗೆ ಅವರ ಪತ್ನಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಜೈಲಿನಲ್ಲಿರೋ ದರ್ಶನ್ಗೆ ಸರ್ಜಿಕಲ್ ಚೇರ್ ಸಿಗುತ್ತಾ? ಬೆನ್ನು ನೋವಿನಿಂದ 3 ದಿನದಿಂದ ಬಳಲ್ತಾ ಇರುವ ದರ್ಶನ್ ಟಾಯ್ಲೆಟ್ಗೆ ಸರ್ಜಿಕಲ್ ಚೇರ್ ಕೇಳಿದ್ದಾರೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬಳಿಕ ಈಗ ಅಸಲಿಯ ಜೈಲು ವಾಸ ಶುರುವಾಗಿದೆ ಅಂತ ನಾನು ಹೇಳ್ತಾ ಇದ್ದೆ ನಿನ್ನೆ. ಯಾಕೆಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂಥ ಸಂದರ್ಭದಲ್ಲಿ ಎಲ್ಲ ರಾಜಾತಿಥ್ಯ ಇದ್ದಂಥ ಕಾರಣಕ್ಕೋಸ್ಕರ ಆರಾಮಾಗಿದ್ರು. ಅಂಥ ಪ್ರಾಬ್ಲಮ್ಸ್ ಅನ್ನುವಂಥದ್ದು, ಸಂಕಷ್ಟ ಅನ್ನುವಂಥದ್ದು ಏನೂ ಇರಲಿಲ್ಲ. ಬಟ್ ಇಲ್ಲಿ ಅಸಲಿ ಜೈಲು ವಾಸ ಶುರುವಾಗಿರುವಂಥ ಹಿನ್ನೆಲೆಯಲ್ಲಿ ತಾಪತ್ರಯಗಳು ಶುರುವಾಗಿದೆ ದರ್ಶನ್ಗೆ. ಜೈಲು ಅಧೀಕ್ಷಕಿಗೆ ನಿನ್ನೆನೆ ವೈದ್ಯಕೀಯ ರಿಪೋರ್ಟನ್ನು ಸಲ್ಲಿಕೆ ಮಾಡಲಾಗಿದೆ. ಜೈಲು ಅಧೀಕ್ಷಕಿ ಲತಾ ಅವರಿಗೆ ದರ್ಶನ್ ಸಂಬಂಧಿಯಿಂದ ವರದಿಯನ್ನು ಕೊಡಲಾಗಿದೆ. ಸುಶಾಂತ್ ನಾಯ್ಡು ಅನ್ನೋರಿಂದ ಚೇರ್ಗೆ ಮನವಿಯನ್ನ ಮಾಡಲಾಗಿದೆ, ಸರ್ಜಿಕಲ್ ಚೇರ್ಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ದರ್ಶನ್ಗೆ ಇಂಡಿಯನ್ ಶೌಚಾಲಯ ಬಳಸಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಹಿಂದೆ ಸರ್ಜಿಕಲ್ ಚೇರ್ ನೀಡುವಂಥ ಸಾಧ್ಯತೆ ಇದೆ. ನ್ಯೂಸ್ 18ಗೆ ಸಿಕ್ಕಿದ ಎಕ್ಸ್ಕ್ಲೂಸಿವ್ ಆದಂಥ ಮಾಹಿತಿ. ಅಜಾನಬಾಹುದೇಹ ಹಾಗೆ ವೆಸ್ಟರ್ನ್ ಟಾಯ್ಲೆಟ್ನಲ್ಲೇ ಯಾವಾಗಲೂ ಕೂಡ ಯೂಸ್ ಮಾಡ್ತಾ ಇದ್ದಂಥ ಕಾರಣಕ್ಕೋಸ್ಕರ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡುವಂಥ ಸ್ವಲ್ಪ ಕಷ್ಟನೇ. ಸೊ ಹೀಗಾಗಿ ದರ್ಶನ್ ಸರ್ಜಿಕಲ್ ಚೇರ್ಗೆ ಮನವಿಯನ್ನು ಮಾಡಿಕೊಂಡಿದ್ರು. ಇವತ್ತು ಸಿಗುವಂಥ ಚಾನ್ಸಸ್ ಇದೆಯಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ದರ್ಶನ್ಗೆ ಅಸಲಿ ಆದಂಥ ಜೈಲಿನ ವಾಸ ಶುರುವಾಗಿರುವಂಥದ್ದು ಬಳ್ಳಾರಿ ಜೈಲಿನಲ್ಲೇನೆ. ಈಗ ಸರ್ಜಿಕಲ್ ಚೇರನ್ನು ಕೇಳಿದ್ರು,
ಅದಕ್ಕೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಸಿಕ್ಕಿದೆ, ಇವತ್ತೇನಾದರೂ ಕೊಡುವಂಥ ಚಾನ್ಸಸ್ ಇದೆಯಾ? ಖಂಡಿತ ಪೃಥ್ವಿರಾಜ್, ನಟ ದರ್ಶನ್ ಅವರಿಗೆ ಬಳ್ಳಾರಿ ಜೈಲಲ್ಲಿ ಕಳೆದ 3 ದಿನಗಳಿಂದ ಕೂಡ ಅಕ್ಷರಶಃ ನರಕ ದರ್ಶನ ಆಗ್ತಾ ಇರ್ತಕ್ಕಂಥದ್ದಲ್ಲಿ ಕೂಡ ಸತ್ಯ. ಕಳೆದ 3 ದಿನಗಳಿಂದ ಕೂಡ ಅವರು ಇಲ್ಲಿ ಸಾಕಷ್ಟು ಸವಾಲುಗಳನ್ನು ಕೂಡ ನಟ ದರ್ಶನ್ ಅವರು ಕೂಡ ಎದುರಿಸ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಹೈ ಸೆಕ್ಯೂರಿಟಿ ಸೆಲ್ಲಲ್ಲಿರ್ತಕ್ಕಂಥ ನಟ ದರ್ಶನ್ಗೆ ಅಲ್ಲಿ ಇರ್ತಕ್ಕಂಥದ್ದು ಇಂಡಿಯನ್ ಶೌಚಾಲಯವನ್ನು ಬಳಸಲಿಕ್ಕೆ ಕೂಡ ಅವರು ಸಾಕಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಸಿಕ್ಕಿರ್ತಕ್ಕಂಥದ್ದು. ಯಾಕೆಂತಂದರೆ ನಿನ್ನೆ ಖುದ್ದು ನಟ ದರ್ಶನ್ ಅವರೇ DIG ಅವರು ಮುಂದೆ ಸಾಕಷ್ಟು ಅಳಲನ್ನು ಕೂಡ ತೋಡ್ಕೊಂಡಿರ್ತಕ್ಕಂಥದ್ದು. ಯಾಕೆಂತಂದರೆ ಸಾಕಷ್ಟು ಅವರಿಗೆ ಈಗಾಗಲೇ ಹೇಳಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ, ಯಾಕಂದರೆ ಬೆನ್ನು ನೋವು ಕೂಡ ಇದೆ, ಸ್ಪೈನಲ್ ಸಮಸ್ಯೆ ಇರ್ತಕ್ಕಂಥದ್ದು, L4 L5 ಸಮಸ್ಯೆ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ನನಗೆ ಇಂಡಿಯನ್ ಶೌಚಾಲಯಕ್ಕೆ ಬಳಸಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕಳೆದ 3 ದಿನಗಳಿಂದ ಕೂಡ ನಟ ದರ್ಶನ್ ಅವರು ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಆದರೆ ನಿನ್ನೆ DGP ಅವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಕೂಡ ನೀವು ಏನಾದರೂ ವೈದ್ಯಕೀಯ ರೆಕಾರ್ಡ್ಸ್, ಅಂದರೆ ಇದುವರೆಗೆ ಬೆನ್ನು ನೋವು ಸಂಬಂಧಪಟ್ಟಂಗೆ, L4 L5 ಸಮಸ್ಯೆ ಸಂಬಂಧಪಟ್ಟಂಗೆ ಏನಾದರೂ ವೈದ್ಯಕೀಯ ತಪಾಸಣೆಯ ಏನಾದರೂ MRI ಸ್ಕ್ಯಾನಿಂಗ್ ರಿಪೋರ್ಟ್ಗಳಾಗಿರ್ಬೋದು, ಅಥವಾ ವೈದ್ಯಕೀಯ ಡಾಕ್ಟರ್ಗಳಿಗೆ ತೋರಿಸಿರ್ತಕ್ಕಂಥ ವೈದ್ಯಕೀಯ ಏನಾದರೂ ರೆಕಾರ್ಡ್ಗಳೇನಿದ್ರೆ ಅದನ್ನು ನೀವು ಜೈಲಾಧಿಕಾರಿಗಳಿಗೆ ಸಲ್ಲಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ನಿನ್ನೆ ಯಾವಾಗ ಸಂಜೆ ವೇಳೆಗೆ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಕೊಟ್ಟ ನಂತರ ಅವರ ಸಂಬಂಧಿಯಾಗಿರ್ತಕ್ಕಂಥ ಸುಶಾಂತ್ ನಾಯ್ಡು, ಅಂದರೆ ವಿಜಯಲಕ್ಷ್ಮಿ ಅವರ ತಂಗಿಯ ಪತಿ ಸುಶಾಂತ್ ನಾಯ್ಡು ಅವರು ನಿನ್ನೆ ಸಂಜೆ ವೇಳೆಗೆ ಮತ್ತೆ ಜೈಲಧಿಕಾರಿಗಳನ್ನು ಭೇಟಿಯಾಗಿರ್ತಕ್ಕಂಥದ್ದು. ಇಲ್ಲಿ ಜೈಲಧಿಕಾರಿ ಆಗಿರ್ತಕ್ಕಂಥ ಲತಾ ಅವರನ್ನು ಕೂಡ ನಿನ್ನೆ ಸಂಜೆ ಭೇಟಿಯಾಗಿ ನಟ ದರ್ಶನ್ ಅವರು ಇದುವರೆಗೆ, ಅಂದರೆ ಬೆನ್ನು ನೋವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಸ್ಕ್ಯಾನಿಂಗ್ ರಿಪೋರ್ಟ್ಗಳನ್ನು ಮತ್ತು ವೈದ್ಯಕೀಯ ರಿಪೋರ್ಟ್ಗಳನ್ನು ಕೂಡ ಅವರು ನಿನ್ನೆಯೇ ಸಲ್ಲಿಕೆ ಮಾಡಿದ್ದಾರೆ ಅನ್ನೋದು ಕೂಡ ಈಗ ನ್ಯೂಸ್ 18ಗೆ ಸಿಕ್ಕಿರ್ತಕ್ಕಂಥ ಖಚಿತ ಮಾಹಿತಿ. ಆ ಒಂದು ಕೊಟ್ಟಿರ್ತಕ್ಕಂಥ ವೈದ್ಯಕೀಯ ರೆಕಾರ್ಡ್ಗಳನ್ನು ಇಲ್ಲಿನ ಜೈಲಿನ ವೈದ್ಯಾಧಿಕಾರಿಗಳು ಕೂಡ ಅದನ್ನು ಪರಿಶೀಲನೆ ಕೂಡ ಮಾಡ್ತಾರೆ. ಬಹುತೇಕವಾಗಿ ಇವತ್ತೇ ಅವರಿಗೆ ಸರ್ಜಿಕಲ್ ಚೇರ್ ಕೊಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕೆಂತಂದರೆ ನಟ ದರ್ಶನ್ ಅವರ ಪತ್ನಿ ಕೂಡ ನಿನ್ನೆ DGP TP ಶೇಷ ಅವ್ರ ಮುಂದೆ ಕೂಡ ಸಾಕಷ್ಟು ಅಳಲನ್ನು ಕೂಡ ತೋಡ್ಕೊಂಡಿರ್ತಕ್ಕಂಥದ್ದು. ಯಾಕೆಂತಂದರೆ ಅರ್ಧ ಗಂಟೆಗಳ ಕಾಲ ನಟ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಜೊತೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವೆಲ್ಲ ಸಮಸ್ಯೆಗಳಾಗ್ತಾ ಇದೆ ಒಂದು ಸೆಲ್ಲಲ್ಲಿ ಅಂತ ಸಂಬಂಧಪಟ್ಟಂಗೆ ಅವರಿಗೆ ಮಾಹಿತಿಯನ್ನು ಕೂಡ ಹೇಳಿಕೊಟ್ಟಿರ್ತಕ್ಕಂಥದ್ದು. ಅದಾದ ಬಳಿಕ ವಿಜಯಲಕ್ಷ್ಮಿ ಅವರು ಕೂಡ DGP ಅವರನ್ನು ಭೇಟಿಯಾಗಿ ಸರ್ಜಿಕಲ್ ಚೇರ್ ಕೊಡುವಂತೆ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದರು. ಬಹುತೇಕವಾಗಿ ವೈದ್ಯಕೀಯ ರೆಕಾರ್ಡ್ಗಳನ್ನು ಪರಿಶೀಲನೆ ಮಾಡಿದ ನಂತರ ಒಂದು ಸರ್ಜಿಕಲ್ ಚೇರ್ಗೆ ವ್ಯವಸ್ಥೆ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕೆಂತಂದರೆ ಜೈಲಿನ ಹಿರಿಯ ಅಧಿಕಾರಿಗಳೇ ಕೂಡ ಹೇಳಿರ್ತಕ್ಕಂಥದ್ದು, ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಇರ್ತಕ್ಕಂಥದ್ದು, ಅವರು ಸೆಲ್ಲಲ್ಲಿ ಯಾವ ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತ ಸಂಬಂಧಪಟ್ಟಂಗೆ ಖುದ್ದು ಅವರೇ ನಟ ದರ್ಶನ್ ಅವರೇ ಜೈಲಧಿಕಾರಿಗಳ ಮುಂದೆ ಅಳಲನ್ನು ತೋಡಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಇವತ್ತೇ ಅವರಿಗೆ ಸರ್ಜಿಕಲ್ ಚೇರ್ ಕೊಡ್ತಕ್ಕಂಥ ಎಲ್ಲ ಸಾಧ್ಯತೆ ಇರ್ತಕ್ಕಂಥದ್ದು. ಆದರೆ ವಿಜಯಲಕ್ಷ್ಮಿ ಅವರು ವೆಸ್ಟರ್ನ್ ಶೌಚಾಲಯಕ್ಕೆ ಕೂಡ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದರು. ಆದರೆ ಬಳ್ಳಾರಿಯ ಏನು ಕೇಂದ್ರ ಕಾರಾಗೃಹ ಇದೆ, ಯಾವ ಸೆಲ್ಲಲ್ಲಿ ಕೂಡ ಒಂದು ವೆಸ್ಟರ್ನ್ ಶೌಚಾಲಯ ಕೂಡ ಇಲ್ಲ, ಇಲ್ಲಿ ಇಂಡಿಯನ್ ಕಾಮನ್ ಶೌಚಾಲಯ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ನಟ ದರ್ಶನ್ಗೆ ಇಲ್ಲಿ ವೆಸ್ಟರ್ನ್ ಒಂದು ಶೌಚಾಲಯ ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಸರ್ಜಿಕಲ್ ಚೇರ್ ಕೊಡುವ ನಿಟ್ಟಿನಲ್ಲಿ ಕೂಡ ಕ್ರಮ ಕೈಗೊಳ್ಳುತ್ತೀವಿ ಅನ್ನೋ ಭರವಸೆಯನ್ನು ಕೂಡ ಜೈಲಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಬಹುತೇಕವಾಗಿ ಅವರಿಗೆ ಸರ್ಜಿಕಲ್ ಚೇರ್ ವ್ಯವಸ್ಥೆ ಕೂಡ ಮಾಡ್ತಾರೆ. ಮತ್ತೊಂದು ಕಡೆ ಅವರ ಏನು ಸ್ಕ್ಯಾನಿಂಗ್ ರಿಪೋರ್ಟ್ಗಳು ಮತ್ತು ವೈದ್ಯಕೀಯ ಕೆಲವು ರೆಕಾರ್ಡ್ಗಳನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಅವ್ರಿಗೆ ಏನಾದರೂ ಚಿಕಿತ್ಸೆ ಅಗತ್ಯವಿದ್ದರೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ಕರೆದುಕೊಂಡು ಹೋಗಿ ಅವರಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಪೃಥ್ವಿರಾಜ್, ಇನ್ನು ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೂ ನನಗೂ ಸಂಬಂಧವಿಲ್ಲ. ಹುಬ್ಬಳ್ಳಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆ ಜಮೀರ್ ಅಹಮದ್ ಖಾನ್ ಅವರು ಇದಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ, ದರ್ಶನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ಸಂದರ್ಭದಲ್ಲೇ ನಾವೆಲ್ಲ ಹೇಳ್ತಾ ಇದ್ವಿ, ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಖಾನ್ ಬೇರೆ ಅತ್ಯಾಪ್ತರು, ನೋ ಡೌಟ್. ಜಮೀರ್ ಅಹಮದ್ ಖಾನ್ ಮತ್ತೆ ದರ್ಶನ್ ಅವರು ತುಂಬಾ ಅತ್ಯಾಪ್ತರು. ಸೊ ಹೀಗಾಗಿ ಅದೊಂದು ಡೌಟ್ ಕಾಡ್ತಾ ಇತ್ತು. ಈವನ್ ಗೃಹ ಸಚಿವರಿಗೂ ಆ ಪ್ರಶ್ನೆಯನ್ನ ಕೇಳಲಾಗಿತ್ತು, ಏನ್ ಸರ್ ಜಮೀರ್ ಅಹಮದ್ ಖಾನ್ ಅವರ ಜಿಲ್ಲೆಗೆ ಶಿಫ್ಟ್ ಮಾಡ್ಲಾಗ್ಬಿಟ್ಟಿದೆ, ಸೊ ಹೀಗಾಗಿ ಅಲ್ಲಿ ಏನಾದರೂ ರಾಜಾತಿಥ್ಯ ಸಿಗಬಹುದಾ ಅಂತ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅವರು ಕೂಡ ಹೇಳಿದ್ರು. ಈಗ ಜಮೀರ್ ಅಹಮದ್ ಖಾನ್ ಅವರು ಕೂಡ ಹೇಳಿದ್ದಾರೆ, ನಾನು ಬಳ್ಳಾರಿ ಉಸ್ತುವಾರಿ ಸಚಿವ ಇರಬಹುದು, ಆದ್ರೆ ನಾನು DG ಅಲ್ಲ ಅಂತ ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಫೋಟೋ ವೈರಲ್ ಆಗಿದ್ದಕ್ಕೆ ಶಿಫ್ಟ್ ಮಾಡಲಾಗಿದೆ ಅಂತ ಕೂಡ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್
ನನಗದು ಸಂಬಂಧ ಇಲ್ಲ. ಅದು ಪೊಲೀಸ್ ಇಲಾಖೆಯವ್ರು ತೀರ್ಮಾನ ಮಾಡಿ ಅವ್ರು ಮಾಡಿರೋದು. ತಮಗೆಲ್ಲ ಗೊತ್ತಿದೆ, ಮಾಧ್ಯಮದಲ್ಲೇ ತಾವು ತೋರಿಸಿದ್ದೀರ. ಹೌದು, ಯಾವುದೋ ಒಂದು ಫೋಟೋ ಇದ್ದಿದ್ದ ಕಾರಣಕ್ಕೆ ಲಾಂಜಲ್ಲಿ ಕೂತ್ಕೊಂಡು ಕಾಫಿ ಸಿಗರೇಟ್ಸ್ ಇದ್ದಿದ್ದ ಕಾರಣಕ್ಕೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಅವ್ರು ಮಾಡಿರೋದು. ನಾವೆಲ್ಲಿ ಮಾಡಿದ್ದೀವಿ? ನಾನು ಉಸ್ತುವಾರಿ ಮಂತ್ರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು. ಐ ಆಮ್ ನಾಟ್ ಎ DG. ನಾನು ಬರೀ ಜಿಲ್ಲಾ ಉಸ್ತುವಾರಿ ಮಂತ್ರಿ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಡೇಟ್ ಚೇಂಜ್ ಆಗಿದೆ. ಸೆಪ್ಟೆಂಬರ್ 2ರ ಬದಲಿಗೆ ಸೆಪ್ಟೆಂಬರ್ 5ಕ್ಕೆ ಸಲ್ಲಿಕೆಯನ್ನ ಮಾಡಲಾಗ್ತದೆ. ಅಂದ್ರೆ ಕೊನೆ ದಿನದವರೆಗೂ ಕೂಡ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗ್ತಾರೆ. ಆಕ್ಚುಲಿ ಒಂದು ಚರ್ಚೆ ನಡೀತಾ ಇತ್ತು, ತುಂಬಾ ಪ್ರೆಷರ್ ಅನ್ನ ಹಾಕಲಾಗ್ತದೆ, ಬೇಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು, ನಂತರ ಅವರು ಜಾಮೀನನ್ನ ಅರ್ಜಿ ಹಾಕಬೇಕಾಗಿರುವಂತ ಕಾರಣಕ್ಕೆ ಅಂತ ಪ್ರೆಷರ್ ಇರ್ತಾ ಇತ್ತಂತೆ. ಅದಕ್ಕೆ ಪೊಲೀಸ್ ಇಲಾಖೆ ಇಲ್ಲ 90 ಡೇಸ್ ಅಲ್ವಾ, 90 ಡೇಸ್ ಆಸಿ ಬಾಸ್ನಲ್ಲೇ ನಾವು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತೀವಿ, ಈ ತರ ಎಲ್ಲ ಪ್ರೆಷರ್ ಹಾಕಿದ್ರೆ ಅಂತಲೂ ಕೂಡ ಹೇಳಿದ್ದುಂಟಂತೆ. ಆ ರೀತಿಯಾಗಿ ಆದಂಗೆ ಕಾಣಿಸ್ತಾ ಇದೆ. ಈಗ ಸೆಪ್ಟೆಂಬರ್ 5ಕ್ಕೆ ಸಲ್ಲಿಕೆಯನ್ನ ಮಾಡಲಾಗ್ತದೆ. ಸೆಪ್ಟೆಂಬರ್ ಅಂದ್ರೆ ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿ ಸಾವನ್ನಪ್ಪಿದ್ರು. ಸೊ ಹೀಗಾಗಿ ಸೆಪ್ಟೆಂಬರ್ 7ಕ್ಕೆ ಆಲ್ಮೋಸ್ಟ್ 90 ಡೇಸ್ ಕಂಪ್ಲೀಟ್ ಆಗುತ್ತೆ. ಸೊ ಈಗ 88-89ನೇ ದಿನಕ್ಕೆ ಸಲ್ಲಿಕೆ ಮಾಡಿದಂತಾಗುತ್ತೆ ಚಾರ್ಜ್ ಶೀಟ್ ಅನ್ನ. ಈಗಾಗಲೇ ಚಾರ್ಜ್ ಶೀಟ್ ಪರಿಶೀಲನೆಯನ್ನ ಮಾಡಲಾಗ್ತದೆ. ದರ್ಶನ್ ರಾಜಾತಿಥ್ಯ ವರದಿಯಲ್ಲೂ ಕೂಡ ಉಲ್ಲೇಖ ಆಗುವಂತ ಚಾನ್ಸಸ್ ಇರುವಂತದ್ದು. ಕೇಸ್ನಲ್ಲಿ ಕೆಲವು FSL ವರದಿಗಳಷ್ಟೇ ಬಾಕಿ ಇರುವಂತದ್ದು. ಹೈದರಾಬಾದ್ FSL ನಿಂದ ಬರಬೇಕಾಗಿದೆ ಕೆಲವೊಂದು ರಿಪೋರ್ಟ್ಸ್ಗಳು. ಚಾರ್ಜ್ ಶೀಟ್ ಸಲ್ಲಿಕೆಗೆ ಇನ್ನೂ 10 ದಿನ ಬಾಕಿ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ಈಗ ಆಲ್ರೆಡಿ ನೋಡ್ತಾ ಇದ್ವಿ, ತನಿಖೆ ಎಲ್ಲ ಮುಗ್ದಿರುವಂಥದ್ದು, FSL ರಿಪೋರ್ಟ್ಗಳು ಮಾತ್ರ ಕೆಲವೊಂದು ಬಾಕಿ ಇರುವಂಥದ್ದು. ಈಗ ಆಲ್ರೆಡಿ 4000ಕ್ಕೂ ಹೆಚ್ಚಿನ ಪುಟಗಳ ಒಂದು ದೊಡ್ಡ ವರದಿಯನ್ನ ಸಿದ್ಧಪಡಿಸಿದ್ದಾರೆ ಪೊಲೀಸರು ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಪೃಥ್ವಿ, ಏನು ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಇನ್ನು ಕೆಲವು ದಿನಗಳಷ್ಟೇ ಬಾಕಿ ಇದೆ. ಇನ್ನು ಕೇವಲ 10 ದಿನದ ಒಳಗಡೆ ಪೊಲೀಸರು ಈ ಒಂದು ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡಲೇಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಈ ಒಂದು ಪ್ರಕರಣ ದಾಖಲಾಗಿ ಸುಮಾರು 80 ದಿನ ಕಳೆದಿದ್ದು, ಇನ್ನು ಕೇವಲ 10 ದಿನ ಅಷ್ಟೇ ಈ ಒಂದು ತನಿಖೆಯನ್ನು ಪೂರ್ಣಗೊಳಿಸೋದಕ್ಕೆ ಸಮಯಾವಕಾಶ ಇರುವಂಥದ್ದು. ಅದರಿಂದ ಪೊಲೀಸರು ಬಹುತೇಕ ಈ ಒಂದು ಪ್ರಕರಣದ ತನಿಖೆಯನ್ನು ಈಗಾಗಲೇ ಮುಗಿಸಿದ್ದಾರೆ. ಮತ್ತೆ ಚಾರ್ಜ್ ಶೀಟ್ ಅನ್ನು ಕೂಡ ಪೊಲೀಸರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಕೇವಲ ಅಂದ್ರೆ ಸೆಪ್ಟೆಂಬರ್ 5ನೇ ತಾರೀಕಿನ ಒಳಗಡೆ ಈ ಒಂದು ಚಾರ್ಜ್ ಶೀಟ್ ಅನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೂ ಕೂಡ ಈಗ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿರುತ್ತದೆ. ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು 8 ವರದಿಗಳು ಹೈದರಾಬಾದ್ನ CFSL ಕೇಂದ್ರದಿಂದ ಬರಬೇಕಾಗಿದೆ. ಆ ಒಂದು ರಿಪೋರ್ಟ್ಸ್ ಬಂದ ಕೂಡಲೇ ಪೊಲೀಸರು ಈ ಒಂದು ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಕೂಡ ಈಗ ಮುಂದಾಗಿದ್ದಾರೆ. ಈಗಾಗಲೇ ಈ ಒಂದು ಚಾರ್ಜ್ ಶೀಟ್ ನ ಕಂಪ್ಲೀಟ್ ತಯಾರಿ ಕೂಡ ಆಗಿರೋದ್ರಿಂದ ಅದನ್ನ ಕಾನೂನು ತಜ್ಞರು ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡಿ ಅದಕ್ಕೆ ಏನಾದರೂ ಚೇಂಜಸ್ ಮಾಡಬೇಕು ಅಂದ್ರೆ ಸಣ್ಣ ಪುಟ್ಟ ಏನಾದರೂ ಲೋಪದೋಷಗಳು ಇದೆಯಾ ಮತ್ತೆ ಏನಾದರೂ ಸರಿಪಡಿಸಬಹುದಂತ ಅಂಶಗಳು ಇದೆಯಾ ಅನ್ನೋದನ್ನ ಕೂಡ ಪರಿಶೀಲನೆ ಮಾಡಿದ್ದಾರೆ. ಈಗಾಗಲೇ ಈ ಎಲ್ಲ ಸ್ಕ್ರೂಟಿನಿ ಕೂಡ ಮುಗಿದಿರೋದ್ರಿಂದ ಇನ್ನು ಕೇವಲ ಒಂದು 3-4 ದಿನದಲ್ಲಿ ಈ ಒಂದು ಚಾರ್ಜ್ ಶೀಟ್ ಅನ್ನ ಕೋರ್ಟ್ ನಲ್ಲಿ ಸಬ್ಮಿಟ್ ಮಾಡ್ತಾರೆ. ಆ ಬಳಿಕ ಏನು ನಟ ದರ್ಶನ್ ಸೇರಿದಂತೆ ಈ ಒಂದು ಪ್ರಕರಣದ 17 ಆರೋಪಿಗಳ ಮೇಲೆ ಒಂದು ದೋಷಾರೋಪಣೆ ಪಟ್ಟಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದಂತಾಗುತ್ತೆ. ಆ ನಂತರ ಆರೋಪಿಗಳು ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ತಾವು ಜಾಮೀನು ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಯಾಕಂದ್ರೆ ಈಗಾಗಲೇ ಸುಮಾರು 3-4 ಆರೋಪಿಗಳು ಕೂಡ ಜಾಮೀನಿಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಆದ್ರೆ ನಿನ್ನೆ 2 ಆರೋಪಿಗಳ ಒಂದು ಜಾಮೀನು ಅರ್ಜಿ ಕೂಡ ವಜಾ ಆಗಿರೋದು. ಯಾಕಂದ್ರೆ ಪ್ರಕರಣ ಇನ್ನು ತನಿಖೆ ಹಂತದಲ್ಲಿ ಇತ್ತು ಮತ್ತೆ ಸಾಕಷ್ಟು ವಿಚಾರಣೆ ಮತ್ತೆ ಏನು FSL ರಿಪೋರ್ಟ್ಸ್ ಕೂಡ ಬರಬೇಕಾಗಿರೋದ್ರಿಂದ ಆ ಒಂದು ತನಿಖೆ ಪೂರ್ಣಗೊಂಡು ಚಾರ್ಜ್ ಶೀಟ್ ಆದ ಬಳಿಕ ಈ ಒಂದು ಆರೋಪಿಗಳ ಒಂದು ಬೇಲ್ ಅಪ್ಲಿಕೇಶನ್ ಕೂಡ ಒಂದು ಹೆಚ್ಚಾಗಿ ಒಂದು ಕನ್ಸಿಡರ್ ಆಗುತ್ತೆ. ಕೆಲವರು ಅಧಿಕಾರಿಗಳಾಗಿದ್ದಂಥವ್ರು, ಪೊಲೀಸ್ ಇಲಾಖೆಯಲ್ಲಿ ಇದ್ದಂಥವ್ರು ಈ 4,500 ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆಯಲ್ಲ, ಸಾಕಷ್ಟು ವರ್ಷಗಳಿಂದ ಒಂದು ಗ್ಲಾನ್ಸ್ ಮಾಡಿ ನೋಡಿದಾದ್ರೆ ಇದುವರೆಗೂ ಇಷ್ಟು ದೊಡ್ಡ ಪ್ರಮಾಣದ ಅಂದ್ರೆ ಇಷ್ಟು 4,500 ಪುಟಗಳ ಒಂದು ವರದಿಯನ್ನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ರಿಪೋರ್ಟ್ ಕೊಟ್ಟಿದ್ದನ್ನ ನೋಡಿರ್ಲಿಲ್ಲ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಅಷ್ಟು ದೊಡ್ಡ ವರದಿಯನ್ನ ಕೊಡ್ಲಾಗ್ತಾ ಇದೆಯಲ್ಲ, ಏನ್ ಹೇಳ್ಬೋದು ಅಂತ ಇದಕ್ಕೆ?
ಪೃಥ್ವಿ, ಯಾಕಂದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಪೊಲೀಸರು ಇಂಚಿಂಚು ಕೂಡ ತನಿಖೆಯನ್ನು ಮಾಡಿದ್ದಾರೆ. ಯಾಕಂದ್ರೆ ಆರೋಪಿಗಳ ಪ್ರತಿ ಮೂವ್ಮೆಂಟ್ ಅನ್ನು ಕೂಡ ಅವರು ಆನ್ ರೆಕಾರ್ಡ್ ತರುವಂತ ಕೆಲಸವನ್ನ ಈ ಒಂದು ಪ್ರಕರಣದಲ್ಲಿ ಮಾಡಿದ್ದಾರೆ. ಆದ್ರೆ ಆರೋಪಿ ಏನು ಮೃತ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಅವ್ರು ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಮತ್ತೆ ಆತನನ್ನ ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಬಂದ್ರು, ಆಟೋದಲ್ಲಿರ್ಬೋದು, ಅಲ್ಲಿಂದ ಕಾರ್ನಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಬಂದಿರೋದಿರ್ಬೋದು, ಮತ್ತೆ ಆತನನ್ನ ಕೆಲಸದ ಸ್ಥಳದಿಂದ ಹೊರಗಡೆ ಕರ್ಕೊಂಡು ಬರೋದಿರ್ಬೋದು, ಅಲ್ಲಿಂದ ಪಿಂಟು ಅಂದ್ರೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರುವಂತ ತನಕ ಏನೆಲ್ಲ ಏನು ಡೆವಲಪ್ಮೆಂಟ್ ಆಗಿತ್ತೋ ಆ ಒಂದು 3-4 ಗಂಟೆ ಅವಧಿಯಲ್ಲಿ ಅದನ್ನ ಕೂಡ ಇಂಚಾಗಿ ತನಿಖೆ ಮಾಡಿದ್ದಾರೆ. ಆನಂತರ ಶೆಡ್ಗೆ ಬಂದ ಬಳಿಕ ಇಲ್ಲಿ ಎಷ್ಟೊತ್ತು ಅವರ ಆರೋಪಿಯನ್ನ ವೇಟ್ ಮಾಡಿದ್ರು, ಮತ್ತೆ ಆತನಿಗೆ ಊಟ ಕೊಟ್ಟಿದ್ದಿರ್ಬೋದು, ನಂತರ ಆತನ ಮೇಲೆ ಹಲ್ಲೆ ಮಾಡಿರೋದಿರ್ಬೋದು, ಹಲ್ಲೆ ಮಾಡಿದ ಬಳಿಕ ಒಂದು ದರ್ಶನ್ ಅಲ್ಲಿಗೆ ಎಂಟ್ರಿ ಆಗೋದು, ಪವಿತ್ರ ಗೌಡ ಎಂಟ್ರಿ ಆಗೋದು, ಈ ನಂತರ ಅಲ್ಲಿ ಅವರು ಆರೋಪಿಗಳು ಆತನ ಮೇಲೆ ಒಂದು ಅಟ್ಯಾಕ್ ಮಾಡೋದಿರ್ಬೋದು, ಮತ್ತೆ ಕೊಲೆ ಮಾಡೋದು, ಪ್ರತಿಯೊಂದು ಕೂಡ ಇಂಚಾಗಿ ಏನು ಈ ಒಂದು ಪ್ರಕರಣದಲ್ಲಿ ತನಿಖೆಯನ್ನು ಮಾಡಿರೋದು. ಅಂದ್ರೆ ಆರೋಪಿಗಳು ಒಂದು ಬೈಕನ್ನು ತೆಗೆದುಕೊಂಡು ಎಲ್ಲಾದ್ರೂ ಹೊರಗಡೆ ಹೋಗ್ತಾರೆ ಅಂದ್ರೆ ಆ ಒಂದು ಬೈಕನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ರು, ಮತ್ತೆ ಆ ಒಂದು ಬೈಕಿಗೆ ಪೆಟ್ರೋಲ್ ಎಲ್ಲಿ ಹಾಕ್ಸಿದ್ರು, ಆ ಒಂದು ಪೆಟ್ರೋಲ್ ಸಿಬ್ಬಂದಿಯ ಹೆಸರೇನು, ಅವರ ಒಂದು ಸ್ಟೇಟ್ಮೆಂಟ್ ಇರ್ಬೋದು, ಈ ರೀತಿಯಾಗಿ ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ಅಂಶಗಳನ್ನು ಕೂಡ ಆನ್ ರೆಕಾರ್ಡ್ ತಂದಿದ್ದಾರೆ. ಮತ್ತೆ ಅದನ್ನು ಚಾರ್ಜ್ ಶೀಟ್ ನಲ್ಲಿ ಕೂಡ ಫೈಲ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಯಾಕಂದ್ರೆ ಇದು ತುಂಬಾ ಕ್ರೂರವಾಗಿ ಈ ಒಂದು ಕೃತ್ಯವನ್ನು ಎಸಗಿದ್ರು. ರೇಣುಕಾ ಸ್ವಾಮಿಯನ್ನ ಅತಿ ಬರ್ಬರವಾಗಿ ಹತ್ಯೆ ಮಾಡಿ ಒಂದು ಏನು ಎಸೆಯುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅದರಿಂದ ಈ ಒಂದು ಆರೋಪಿಗಳ ಮೇಲೆ ಒಂದು ಗಂಭೀರ ಪ್ರಮಾಣದಲ್ಲಿ ಶಿಕ್ಷೆ ಆಗಬೇಕು, ಮತ್ತೆ ಅವರಿಗೆ ದೊಡ್ಡ ಒಂದು ಸಾಕಷ್ಟು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ಪೊಲೀಸರು ತುಂಬಾ ಹಾರ್ಡ್ ಆಗಿ ಈ ಒಂದು ಕೇಸನ್ನ ತನಿಖೆ ಮಾಡಿದ್ದಾರೆ. ಪೃಥ್ವಿ, ಮುನಿರಾಜು, ಮತ್ತಷ್ಟು ಮಾಹಿತಿ ನಾವು ರಾಜಕೀಯದಲ್ಲಿ ನೋಡ್ತಾ ಇದ್ವಿ. ಗುಂಪುಗಾರಿಕೆಯಿಂದ ಏನೇನೆಲ್ಲ ಆಗುತ್ತೆ, ಯಾರೆಲ್ಲ ತಗ್ಲಾಕೊಳ್ತಾರೆ, ಯಾರ್ಯಾರು ಬಂಡವಾಳ ಬಯಲಾಗುತ್ತೆ ಅಂತ. ಅದೇ ರೀತಿಯಾಗಿ ಜೈಲಲ್ಲೂ ಕೂಡ ಆಗಿದ್ದು ದರ್ಶನ್ ವಿಚಾರದಲ್ಲಿ. ರಾಜಾತಿಥ್ಯ ಕೊಟ್ಟಿದ್ದು ನಾಗ, ಫೋನ್ ಕೊಟ್ಟಿದ್ದ ಧರ್ಮ, ಹಾಯ್ ಬಾಸ್ ಅಂತ ಹೇಳಿದ್ದು ಸತ್ಯ. ದರ್ಶನ್ಗೆ ತನಿಖೆಯ ಬಿಸಿ ತಟ್ಟಿದ್ದು, ಅಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದು ದರ್ಶನ್. ಬಿಕಾಸ್ ಅವರೆಲ್ಲರೂ ಅಲ್ಲೇ ಇದ್ದಾರೆ. ಆದರೆ ದರ್ಶನ್ ಟೀಮ್ನ ಮಾತ್ರ ಬೇರೆ ಕಡೆ ಎತ್ತಂಗಡಿ ಮಾಡಿರುವಂಥದ್ದು. 3 FIR ಪ್ರಾಥಮಿಕ ವರದಿಯನ್ನ ನೀಡಿರುವಂಥದ್ದು DCP ಫಾತಿಮಾ ಅವರು. ಪ್ರಾಥಮಿಕ ವರದಿಯನ್ನ ನೀಡಿದ DCP ಸಾರಾ ಫಾತಿಮಾ ಅವರು ಪ್ರಾಥಮಿಕ ವರದಿಯನ್ನ ಕೊಟ್ಟಿದ್ದಾರೆ. ಫಸ್ಟ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಪೊಲೀಸ್ ಕಮಿಷನರ್ಗೆ ಪ್ರಾಥಮಿಕ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಫೋಟೋ ವಿಡಿಯೋ ಸೀಕ್ರೆಟ್ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡಲಾಗಿರುವಂಥದ್ದು. ಅದರಲ್ಲಿ ರೌಡಿ ಶೀಟರ್ ನಾಗನ ಜೊತೆಗೆ ದರ್ಶನ್ ಇದ್ದಂಥ ಫೋಟೋ. ರೌಡಿ ಶೀಟರ್ ಒಬ್ಬನ ಸೂಚನೆಯಂತೆ ಕೈದಿ ವೇಲು ತೆಗೆದಿದ್ದ ಫೋಟೋವನ್ನ ತೆಗಿಲಿಕ್ಕೆ ಸೂಚಿಸುತ್ತಾ ಇದ್ದವನ್ನ ಪತ್ತೆಗೆ ತನಿಖೆಯನ್ನ ಮಾಡಲಾಗ್ತದೆ. ಯಾರು ಸೂಚಿಸಿದ್ದು ವೇಲುಗೆ ಆ ಫೋಟೋ ತೆಗಿಲಿಕ್ಕೆ, ಆತನನ್ನ ಪತ್ತೆ ಮಾಡಲಿಕ್ಕೆ ಈಗ ತನಿಖೆಯನ್ನ ಮಾಡಲಾಗ್ತದೆ. ಏನಿಲ್ಲ, ವೇಲುನ್ ಡ್ರಿಲ್ ಮಾಡಿಬಿಟ್ರೆ ಮುಗ್ದೋಯ್ತು, ಕ್ಲೀನಾಗಿ ಬರುತ್ತೆ ಯಾರು ಅಂದ್ಬಿಟ್ಟು. ದರ್ಶನ್ ವಿಡಿಯೋ ಕಾಲ್ ವಿಚಾರದ ಬಗ್ಗೆಯೂ ಕೂಡ ತನಿಖೆ ಮಾಡಲಾಗ್ತದೆ. ಧರ್ಮ ಎಂಬಾತ ಸತ್ಯನಿಗೆ ಮಾಡಿದ್ದಂಥ ವಿಡಿಯೋ ಕಾಲ್, ದರ್ಶನ್ಗೆ ಫೋನ್ ಕೊಟ್ಟು ಮಾತಾಡಲಿಕ್ಕೆ ಕೇಳಿದ್ದ ಸತ್ಯ. ಸೊ ಹೀಗಾಗಿ ಮಾತಾಡಲಾಗಿತ್ತು. ಜಾಮರ್ ವೀಕ್ ಸಮಯದಲ್ಲಿ ಫೋನ್ ಕಾಲನ್ನು ಮಾಡಲಾಗಿತ್ತು. ಕೆಲ ಸಮಯಗಳಲ್ಲಿ ಜೈಲಿನ ಜಾಮರ್ ವೀಕ್ ಆಗುತ್ತೆ, ಬೇಕಂತಲೇ ಜಾಮರ್ ವೀಕ್ ಮಾಡ್ತಾ ಇದ್ರ ಅಂತ ತನಿಖೆಯನ್ನ ಮಾಡಲಾಗ್ತಾ ಇದೆ. ಯಾಕಂದರೆ ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ DIG ಆಗಿರುವಂಥ ಮಾಲಿನಿ ಕೃಷ್ಣಮೂರ್ತಿ ಅವರು ಕೂಡ ಮಾತನಾಡಿದರು. ಹಾಗೆ ಇನ್ನೂ ಕೆಲವರು ಅಧಿಕಾರಿಗಳು ಮಾತನಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಲ್ಲಿನ ಸ್ಥಳೀಯ ನಿವಾಸಿಗಳು ಕೇಳ್ಕೊಂಡಿದ್ದಂಥ ಕಾರಣಕ್ಕೋಸ್ಕರ ಹೈ ಫ್ರೀಕ್ವೆನ್ಸಿ ಇದ್ದಿದ್ದಂಥ ಜಾಮರನ್ನ ಲೋ ಫ್ರೀಕ್ವೆನ್ಸಿ ಮಾಡಿದ್ವಿ, ಆದರೆ ಅದನ್ನ ಇವರು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಮುನಿರಾಜು, ಒಂದು ಫೋಟೋ ಒಂದು ವಿಡಿಯೋ ವಿಚಾರ ಯಾವ ರೀತಿಯಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತು, ಸರ್ಕಾರವನ್ನು ಕೂಡ ಶೇಕ್ ಮಾಡ್ತು ಅನ್ನುವಂಥದ್ದು ನೋಡಿದ್ವಿ. ಇಲ್ಲಿ ರಿಯಲ್ ಆಗಿ ಸಂಕಷ್ಟವನ್ನ ಅನುಭವಿಸಿದ್ದು ಅಂದ್ರೆ ರಾಜಾತಿಥ್ಯ ಕೊಟ್ಟಿದ್ದ ನಾಗ ಆದ್ರೂ ಕೂಡ ದರ್ಶನ್ಗೆ ಸಂಕಷ್ಟ ಎದುರಾಗಿತ್ತು. ಸೊ ಇದರ ತನಿಖೆ ಯಾವ ರೀತಿಯಾಗಿ ನಡೆದಿದೆ, ಇದರ ಹಿಂದೆ ಗುಂಪುಗಾರಿಕೆ ಇದೆ, ಯಾರೋ ತಗ್ಲಾಕುವಂತ ಪ್ರಯತ್ನವನ್ನ ಕೂಡ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ? ಖಂಡಿತ ಪೃಥ್ವಿ, ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ನಿಜಕ್ಕೂ ಬಲಿಯಾಗಿದ್ದು ಒಂದು ರೀತಿ ದರ್ಶನ್ ಅಂತ ಹೇಳಬೇಕು. ಯಾಕಂದ್ರೆ ರಾಜ್ಯಾತಿಥ್ಯ ಕೊಟ್ಟವರು ಒಬ್ಬರಾದ್ರೆ ಅದನ್ನ ಏನು ಸ್ವೀಕಾರ ಮಾಡಿದ್ದು ದರ್ಶನ್. ಆದ್ರೆ ಈ ಒಂದು ಫೋಟೋವನ್ನ ರಿಲೀಸ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೆ ಬೇರೆ ವ್ಯಕ್ತಿ ಅನ್ನೋದು ಕೂಡ ಈಗ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಈಗಾಗಲೇ ಈ ಒಂದು ಪ್ರಕರಣದ ತನಿಖೆಯನ್ನ ಕೂಡ ಪೊಲೀಸರು ಮಾಡಬೇಕಾದ್ರೆ ಒಂದು ಏನು ವೇಲುಗೆ ಫೋಟೋನ ಲೀಕ್ ಮಾಡೋದಕ್ಕೆ ಮತ್ತೊಬ್ಬ ವ್ಯಕ್ತಿ ಒಂದು ಸೂಚನೆ ಕೊಟ್ಟಿದ್ದ ಅನ್ನೋ ಒಂದು ಅಂಶಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಥಮಿಕ ತನಿಖೆಯನ್ನು ಕೂಡ ಪೊಲೀಸರು ಮುಗಿಸಿದ್ದಾರೆ. ಆ
ಒಂದು ರಿಪೋರ್ಟನ್ನು ಕೂಡ ಈಗ ನಗರ ಪೊಲೀಸ್ ಆಯುಕ್ತರಿಗೆ ಒಂದು ರವಾನೆ ಮಾಡಿದ್ದು ಅದರಲ್ಲಿ ಕೆಲವು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿರುವುದು. ಏನು ಸಿಗರೇಟ್ ಸೇವನೆಗೆ ಸಂಬಂಧಪಟ್ಟಂತೆ ಆ ಒಂದು ಸಿಗರೇಟ್ ಯಾರು ಕೊಟ್ಟರು, ಮತ್ತೆ ಆ ಒಂದು ಚೇರ್ ವ್ಯವಸ್ಥೆ ಇರ್ಬೋದು, ಮತ್ತೆ ಟೀಪಾ ಇರ್ಬೋದು, ಮತ್ತೆ ಕಾಫಿ ಮಗ್ಗನ್ನು ತಂದು ಕೊಟ್ಟವ್ರು ಯಾರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ. ಅಲ್ಲಿರುವಂತಹ ರೌಡಿ ಶೀಟರ್ಗಳ ವಿಚಾರಣೆ ಕೂಡ ಆಗಿದೆ, ಮತ್ತೆ ದರ್ಶನ್ ಸ್ಟೇಟ್ಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ವೇಲು ಕಡೆಯಿಂದ ಫೋಟೋವನ್ನು ತೆಗೆಸಿದ್ದು ಮತ್ತೆ ಅದನ್ನು ಹೊರಗಡೆ ಕಳಿಸೋದಕ್ಕೂ ಕೂಡ ಒಂದು ಬೇರೆ ಒಂದು ವ್ಯಕ್ತಿಯ ಮುಖಾಂತರ ಅದು ನಡೆದಿತ್ತು ಅನ್ನೋದು ಕೂಡ ಈಗ ಗೊತ್ತಾಗಿರೋದು. ಮತ್ತೆ ಇದೇ ವೇಳೆ ಏನು ವಿಡಿಯೋ ಕರೆ ಏನಿದೆ, ಆ ಒಂದು ವಿಡಿಯೋ ಕರೆ ಮಾಡಿದಂಥ ಧರ್ಮ ಏನಿದ್ದಾನೆ ಆತನ ಬರ್ತ್ಡೇ ಅವತ್ತು ಜೈಲಿನಲ್ಲಿ ನಡೀತಾ ಇತ್ತು. ಆ ಒಂದು ಬರ್ತ್ಡೇ ಸಂದರ್ಭದಲ್ಲಿ ಆತ ಒಂದು ವಿಡಿಯೋ ಕರೆಯನ್ನು ಮಾಡಿ ಏನು ಸತ್ಯನೊಂದಿಗೆ ಮಾತನಾಡೋದಕ್ಕೆ ಒಂದು ದರ್ಶನ್ಗೆ ಫೋನನ್ನು ತೋರಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅಲ್ಲಿ ಮಾತನಾಡಿದ್ದು ಅನ್ನೋದು ಕೂಡ ಗೊತ್ತಾಗಿದೆ. ಆದರೆ ಆ ಒಂದು ಫೋನ್ ಈವರೆಗೆ ಕೂಡ ಎಲ್ಲಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಯಾಕಂದ್ರೆ ಅದನ್ನ ನಾಶಪಡಿಸಿರ್ಬೋದು ಅಥವಾ ಎಲ್ಲಾದ್ರೂ ಬಚ್ಚಿಟ್ಟಿರ್ಬೋದು ಅನ್ನೋ ಒಂದು ಅನುಮಾನ ಇದ್ದು ಪೊಲೀಸರು ಕೂಡ ಆ ಒಂದು ಮೊಬೈಲ್ ಫೋನನ್ನು ಪತ್ತೆ ಮಾಡೋದಕ್ಕೆ ಇನ್ನೂ ಕೂಡ ಹುಡುಕಾಟ ಮಾಡ್ತಾ ಇದ್ದಾರೆ. ಆದರೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ಆರೋಪಿಗಳು ಕೂಡ ಇನ್ವಾಲ್ವ್ಮೆಂಟ್ ಆಗಿರೋ ಶಂಕೆ ಇರೋದ್ರಿಂದ ಅವರನ್ನ ಪತ್ತೆ ಮಾಡಿ ಒಂದು ಹೇಳಿಕೆಗಳನ್ನು ದಾಖಲು ಮಾಡೋದಕ್ಕೂ ಕೂಡ ಈಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಪೃಥ್ವಿ. ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.